ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ದು ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ನ ಮಾಡಿ ನೀವು ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಆ್ಯಂಡ್ ನಿಮಗೆ ಯಾವುದಾದ್ರೂ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ವಿಚಾರ ರೆಸೊನೇಟ್ ಆದ್ರೂ ಕೂಡ ನೀವು ಅದನ್ನು ಕ್ಲೇಮ್ ಮಾಡ್ಕೋಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವ್ರು ನಿಮ್ಗೆ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಹೋಲ್ಡಿಂಗ್ ಆನ್, ಯು ಮಸ್ಟ್ ರಿಲೀಸ್ ಹೋಲ್ಡ್ ಟೈಸ್ ಇನ್ ಆರ್ಡರ್ ಟು ಹ್ಯಾವ್ ಎ ಫ್ರೆಶ್ ಸ್ಟಾರ್ಟ್ ವಿತ್ ಸಮ್ವನ್ ನ್ಯೂ. ಓಕೆ, ಸೊ ಇದರ ಅರ್ಥ ಬಂದು ಹೋಲ್ಡಿಂಗ್ ಆನ್ ಅಂತ ಅಂದರೆ ಒಂದು ಅವರು ನಿಮ್ಮನ್ನು ಇನ್ನೂ ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಇನ್ನೂ ಅವರ ಜೀವನದಲ್ಲಿ ನಿಮ್ಮನ್ನು ಇಟ್ಕೊಂಡಿದ್ದಾರೆ. ನೀವು ಅಷ್ಟೇ ಆ ವ್ಯಕ್ತಿನ ನಿಮ್ಮ ಜೀವನದಲ್ಲಿ ಇನ್ನೂ ಇಟ್ಕೊಂಡಿದ್ದೀರಾ, ಅವ್ರನ್ನ ನೀವು ರಿಲೀಸ್ ಮಾಡ್ತಿಲ್ಲ, ಬಿಡ್ತಾ ಇಲ್ಲ. ಅವರು ಕೂಡ ಅಷ್ಟೇ ನಿಮ್ಮನ್ನು ಲೆಟ್ ಗೋ ಮಾಡೋದಕ್ಕೆ ಬಿಡ್ತಾ ಇಲ್ಲ. ನೀವಿಬ್ಬರು ಕೂಡ ಒಬ್ರನ್ನ ಒಬ್ರು ಇಷ್ಟಪಡ್ತಾ ಇರೋದ್ರಿಂದಾನೇ ನೀವು ಒಬ್ರನ್ನ ಬಿಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಈ ಪರ್ಸನ್ನು ನಿಮ್ಮನ್ನು ಇನ್ನೂ ಅವರ ಲೈಫಲ್ಲಿ ಅವ್ರ ಜೊತೆ ಇಟ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವರಿದ್ದಾರೆ. ಸೊ ಆ ಒಂದು ಮೈಂಡ್ಸೆಟ್ಟಲ್ಲೇ ಆ ಪರ್ಸನ್ ಯಾವುದೇ ಒಂದು ನ್ಯೂ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಅಥವಾ ಏನೋ ಒಂದು ಫ್ರೆಶ್ ಆಗಿ ಅವರ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್, ಒಂದು ನ್ಯೂ ಆಪರ್ಚುನಿಟಿ ಅಥವಾ ಒಂದು ನ್ಯೂ ಸ್ಟಾರ್ಟ್ ಈ ಥರದ್ದು ಏನೇ ಒಂದು ಮಾಡಬೇಕು ಅಂದ್ರೂ ಈ ಪರ್ಸನ್ಗೆ ಅದು ಕಷ್ಟ ಆಗ್ತಾ ಇದೆ. ಸೊ ಇದರ ಅರ್ಥ ಬಂದು ಈ ಪರ್ಸನ್ ನಿಮ್ಮನ್ನು ಇನ್ನು ಅವರ ಜೀವನದಲ್ಲಿ ನೀವು ಒಂದು ಭಾಗ ಆಗಿ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನೀವು ಅಷ್ಟೇ ಆ ಪರ್ಸನ್ನ ಇನ್ನೂ ಲೆಟ್ ಗೋ ಮಾಡಿಲ್ಲ. ನಿಮ್ಮಿಬ್ಬರ ಮಧ್ಯೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಒಂದು ಬ್ರೇಕಪ್ ಅಥವಾ ಒಂದು ಫೈಟ್ ಆರ್ಗ್ಯುಮೆಂಟ್ ಏನೇ ಒಂದು ಆಗಿದ್ರೂ ಕೂಡ ನೀವು ಈ ಪರ್ಸನ್ನ ಇನ್ನೂ ಬಿಟ್ಟಿಲ್ಲ ನಿಮ್ಮ ಲೈಫಲ್ಲಿ. ಆ ಪರ್ಸನ್ ನಿಮ್ಮ ಜೀವನದಲ್ಲಿ ಇನ್ನೂ ಒಂದು ಭಾಗವಾಗಿ ನಿಮ್ಮ ಜೊತೆ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಹಾಗಾಗಿ ನಿಮ್ಮ ಜೀವನದಲ್ಲೂ ಅಷ್ಟೇ ನೀವು ಒಂದು ನ್ಯೂ ಸ್ಟಾರ್ಟ್ ಮಾಡೋದಕ್ಕಾಗ್ತಿಲ್ಲ. ನಿಮ್ಮ ಲೈಫಲ್ಲಿ ಇನ್ನೊಬ್ಬ ವ್ಯಕ್ತಿನ ನೀವು ನೋಡೋದಕ್ಕಾಗ್ತಾ ಇಲ್ಲ, ಇನ್ನೊಬ್ಬ ವ್ಯಕ್ತಿನ ಪ್ರೀತಿಸೋದಕ್ಕಾಗ್ತಾ ಇಲ್ಲ, ಅಥವಾ ಇನ್ನೊಬ್ಬ ವ್ಯಕ್ತಿಗಾಗಿ ನಿಮ್ಮ ಜೀವನನ ಮುಡಿಪಾಗಿಡೋದಕ್ಕಾಗ್ತಾ ಇಲ್ಲ. ಸೊ ಹೀಗೆಲ್ಲ ಆಗ್ತಿದೆ ಅಂದರೆ ಈ ಪರ್ಸನ್ನ ನೀವಿನ್ನ ಲೆಟ್ ಗೋ ಮಾಡಿಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ದ ಕರೆಂಟ್ ಎನರ್ಜಿ ಬಂದು ಆ ಪರ್ಸನ್ ನಿಮ್ಮನ್ನು ಇನ್ನು ಅವರ ಮನಸ್ಸಿನಿಂದ ನಿಮ್ಮನ್ನ ದೂರ ಮಾಡಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡುವಂಥ ಸಾಧ್ಯತೆ ತುಂಬಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ಆ ಪರ್ಸನ್ ಅವರ ಒಂದು ಜೀವನದಲ್ಲಿ ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ವೆನ್ ಯು ಎಕ್ಸ್ಪೆಕ್ಟ್ ಟು ಮಚ್ ನೋ ಒನ್ ಮೆಷರ್ಸ್ ಅಪ್, ಡಿಚ್ ಯುವರ್ ಲಿಸ್ಟ್ ವಾಟ್ ವಾಂಟ್ಸ್ ವಾಟ್ ಈಸ್ ರಿಯಲ್. ಓಕೆ, ಸೊ ನಿಮ್ಮಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ, ಅವರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಸೊ ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್. ಸೊ ಈಗ ನೀವು ಆ ಪರ್ಸನ್ ಕಾಲ್ ಮಾಡಲಿ, ಮಾತಾಡಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಿಮಗೆ, ಅವ್ರಿಗೂ ಹಾಗೇನೆ. ನೀವು ಕಾಲ್ ಮಾಡಲಿ, ನೀವು ಮಾತಾಡಲಿ, ನೀವು ಅವ್ರ ಹಿಂದೆನೇ ಬಿಡಲಿ, ಅವ್ರನ್ನ ನೀವು ಅಪ್ರೋಚ್ ಮಾಡಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್. ಆದರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನು ನಿಮಗಿದೆಯಲ್ಲ ಅದೇ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಈ ಪರ್ಸನ್ನ ಲೆಟ್ ಗೋ ಮಾಡಿಬಿಟ್ರೆ, ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ನಿಮ್ಮ ಲೈಫ್ನ ನೀವು ಲೀಡ್ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಬೇಜಾರಾಗಲ್ಲ ಈ ವ್ಯಕ್ತಿಯಿಂದ. ಬಟ್ ನೀವು ಅಷ್ಟೇ ಆ ಪರ್ಸನ್ ನಿಮ್ಮ ಪ್ರೀತಿನ ಒಪ್ಕೊಳ್ಳಿ, ಅವ್ರು ನಿಮ್ಮ ಜೊತೆ ಸುತ್ತಾಡಲಿ, ಅವ್ರು ನಿಮ್ಮ ಜೊತೆ ಬರಲಿ, ಈ ಥರ ಒಂದು ಎಕ್ಸ್ಪೆಕ್ಟೇಷನ್ನ ನೀವು ಆ ಪರ್ಸನ್ ಮೇಲೆ ಇಟ್ಕೊಳ್ತಿದ್ದೀರಾ. ಸೊ ಹಾಗಾಗಿ ನಿಮಗೆ ಬೇಜಾರಾಗ್ತಾ ಇದೆ. ಆ ಪರ್ಸನ್ಗೆ ಎಕ್ಸ್ಪೆಕ್ಟೇಷನ್ ಏನಿದೆ, ನೀವು ಜಸ್ಟ್ ಫ್ರೆಂಡ್ಲಿ ಆಗಿರಬೇಕು, ನೀವು ಫ್ರೆಂಡ್ಲಿ ಕಾನ್ವರ್ಸೇಷನ್ನ ಮಾಡಬೇಕು, ಈ ಥರ ಫ್ರೆಂಡ್ಲಿ ಆಗಿ ಈ ಒಂದು ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಅವ್ರಿಗಿದೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಇಬ್ರಿಗೂ ಟೂ ಮಚ್ ಆಗಿರೋದ್ರಿಂದ ಇಬ್ರಿಗೂ ಹರ್ಟ್ ಆಗ್ತಾ ಇದೆ, ಇಬ್ರಿಗೂ ಬೇಜಾರಾಗ್ತಾ ಇದೆ. ರಿಯಾಲಿಟಿನ ಅಕ್ಸೆಪ್ಟ್ ಮಾಡೋದನ್ನ ಕಮ್ಮಿ ಮಾಡಿಬಿಟ್ಟಿದ್ದೀರಾ ಇಬ್ರು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಚೇಂಜಿಂಗ್ ದೆಮ್, ಟ್ರೈಂಗ್ ಟು ಚೇಂಜ್ ಸಮ್ವನ್ ನೆವರ್ ವರ್ಕ್ಸ್, ಅಕ್ಸೆಪ್ಟ್ ದೆಮ್ ಆಸ್ ದೇ ಆರ್ ಆರ್ ಮೂವ್ ಆನ್. ಸೊ ನೀವು ಆ ವ್ಯಕ್ತಿನ ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಆ ವ್ಯಕ್ತಿ ನಿಮ್ಮನ್ನು ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅವರು ನಿಮ್ಮನ್ನು ಫ್ರೆಂಡ್ಶಿಪ್ ಝೋನ್ಗೆ ಹೇಳ್ಕೊಂಡು ಹೋಗ್ತಾ ಇದ್ರೆ ನೀವು ಅವ್ರಿಗೆ ಪ್ರೀತಿನೇ ಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಹೋಗ್ತಾ ಇದ್ದೀರಾ. ಒಬ್ರನ್ನ ಒಬ್ಬರು ಅಕ್ಸೆಪ್ಟ್ ಮಾಡಿದ್ರೆ ರಿಲೇಷನ್ಶಿಪ್ಪಲ್ಲಿ ಹರ್ಟ್ ಆಗೋದು ತುಂಬ ಕಮ್ಮಿ ಆಗುತ್ತೆ. ಬಟ್ ನೀವಿಬ್ಬರು ಏನು ಅಂದ್ಕೊಳ್ತಿದ್ದೀರಾ, ಅವ್ರಿಗೆ ಆದಂಥ ಒಂದು ಎಕ್ಸ್ಪೆಕ್ಟೇಷನ್ ಅವ್ರಿಗೆ ಇರೋದ್ರಿಂದ ಅವರು ನಿಮ್ಮನ್ನು ಚೇಂಜ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅವರ ಎಕ್ಸ್ಪೆಕ್ಟೇಷನ್ಗೆ ಬೇಕಾಗಿರಂಗೆ. ನೀವು ಅವರ ಮೇಲಿರೋ ಒಂದು ಪ್ರೀತಿ
ಪ್ರೀತಿ ಪ್ರೇಮದ ಎಕ್ಸ್ಪೆಕ್ಟೇಷನಿಂದ ನೀವು ಅವ್ರನ್ನ ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ. ಬಟ್ ಇಬ್ಬರು ಚೇಂಜ್ ಮಾಡೋದಕ್ಕೆ ಹೋದರೆ ಅಲ್ಲಿ ರಿಲೇಷನ್ಶಿಪ್ ಅನ್ನೋದು ವ್ಯಾಲ್ಯೂವೇ ಇರಲ್ಲ. ಸೊ ಹಾಗಾಗಿ ಅವ್ರು ಏನೋ ಅದನ್ನು ನೀವು ಅಕ್ಸೆಪ್ಟ್ ಮಾಡಿ, ಇಲ್ಲ ಅಂತ ಅಂದರೆ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಿ. ಅದು ಬಿಟ್ಟು ಬೇಜಾರು ಮಾಡಿಕೊಂಡು ಕೊರಗೋ ಬದಲು ಇಟ್ ಈಸ್ ಬೆಟರ್ ನೀವು ಈ ವ್ಯಕ್ತಿ ಹೀಗೆ, ಇವ್ರು ಚೇಂಜ್ ಆಗಲ್ಲ, ಇವ್ರನ್ನ ನಾನು ಬದಲಾಯಿಸೋದಕ್ಕೆ ಆಗಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ನೀವು ಇದ್ದರೆ ನಿಮ್ಮ ರಿಲೇಷನ್ಶಿಪ್ ಆದರೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಓಕೆ, ನೈಟ್ ಆಫ್ ಪೆಂಟಿಕಲ್ಸ್ ಅಂದರೆ ಇಟ್ಸ್ ಆ್ಯಕ್ಷನ್ ಕಾರ್ಡ್, ಆದರೆ ಸ್ಲೋ ಬಟ್ ಸ್ಟೇಬಲ್ ಕಾರ್ಡ್ ಅಂತ ಹೇಳ್ತೀನಿ. ಈ ಪರ್ಸನ್ ನಿಮ್ಮನ್ನು ಚೇಸ್ ಮಾಡಿಕೊಂಡು ಬರ್ತಾರೆ, ಆದರೆ ಬಂದಾಗ ತುಂಬ ಸ್ಟೇಬಲ್ ಆಗಿ ಒಂದು ರಿಲೇಷನ್ಶಿಪ್ನ ಕೊಡಬೇಕು ಅಂತ ಅಂದ್ಕೊಳ್ತಾರೆ. ಒಂದು ಫೀಲಿಂಗ್ ಏನಿದೆ ಅವ್ರಿಗೆ, ಮೇ ಬಿ ಫಿನಾನ್ಷಿಯಲಿ ಪ್ರಾಬ್ಲಮಿಂದನೋ ಅಥವಾ ಅವರ ಒಂದು ಫ್ಯಾಮಿಲಿಯಿಂದನೋ ಅಥವಾ ಅವ್ರಿಗೆ ಒಂದು ಎನ್ವೈರನ್ಮೆಂಟ್ ಸಪೋರ್ಟ್ ಮಾಡದೇ ಇರೋದ್ರಿಂದನೋ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿರುವಂತಹ ಚಾನ್ಸಸ್ ಇರ್ಬೋದು. ಬಟ್ ಅದನ್ನೆಲ್ಲ ಅವರು ಸ್ಟೇಬಲ್ ಮಾಡಿಕೊಂಡು ನಿಮಗೆ ಒಂದು ಸಾಲಿಡ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಬರ್ತಾರೆ ಅಂತ ಅಂದ್ಬಿಟ್ಟು ಅರ್ಥ. ಅದೇ ನಿಮ್ಮಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ಪೇ ಆಗಿರ್ಬೋದು ಅಥವಾ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನೇ ಆಗಿರ್ಬೋದು. ಬಟ್ ಈ ಪರ್ಸನ್ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಅಂಥ ಚಾನ್ಸಸ್ ಇದೆ. ಮತ್ತೆ ಈ ಪರ್ಸನ್ ನಿಮಗೆ ಅವರ ಫೀಲಿಂಗ್ಸ್ ಹೇಳ್ಕೊಳ್ಳೋ ಅಂಥ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಆ ಪರ್ಸನ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಈ ಒಂದು ಪರಿಸ್ಥಿತಿಯಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ದ ಜಡ್ಜ್ಮೆಂಟ್ ಕಾರ್ಡ್ ಬರ್ತಿದೆ. ಜಡ್ಜ್ಮೆಂಟ್ ಕಾರ್ಡ್ ಅಂತ ಅಂದಾಗ ಇಟ್ಸ್ ಅ ಕಾರ್ಮಿಕ್ ಲವ್ ಅಂತ ಹೇಳ್ತೀವಿ. ಅಂದರೆ ನೀವು ಈ ವ್ಯಕ್ತಿನ ಸುಮ್ಮನೆ ಈಸಿಯಾಗಂತೂ ಮೀಟ್ ಮಾಡಿರಲ್ಲ, ಇದು ಒಂದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಆಗಿರುತ್ತೆ. ಆದರೆ ಅಷ್ಟು ಈಸಿ ರಿಲೇಷನ್ಶಿಪ್ಪು ಅಲ್ಲ, ಇದರಲ್ಲಿ ತುಂಬ ಚಾಲೆಂಜಸ್ಗಳಿದೆ. ಅಂದರೆ ಕೆಲವೊಂದು ಸರಿ ಇವ್ರು ಮಾತಾಡ್ತಾರೆ, ಕೆಲವೊಂದು ಸರಿ ಮಾತಾಡಲ್ಲ, ಕೆಲವೊಂದು ಸರಿ ಮೆಸೇಜ್ ಮಾಡ್ತಾರೆ, ಕೆಲವೊಂದು ಸರಿ ಮೆಸೇಜ್ ಮಾಡಲ್ಲ. 3 ತಿಂಗಳಿಗೆ ಒಂದು ಸರಿ ಕಾಲ್ ಅಥವಾ ಮೆಸೇಜ್ ಮಾಡಿಬಿಟ್ಟು ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಅದಾದಮೇಲೆ ಅವರು ತುಂಬ ಸೈಲೆಂಟ್ ಅನ್ನೋ ಹಂಗಾಗ್ಬಿಡ್ತಾರೆ. ಈ ಥರ ಆಡೋದಕ್ಕೆ ಕಾರಣ ಏನು ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಂದು ಪ್ಯಾಟ್ರನ್ ಡಿಸ್ಕನೆಕ್ಟ್ ಮಾಡಬೇಕು, ಆಯಿತಾ. ಅಂದರೆ ಪಾಸ್ಟ್ ಲೈಫಿಂದ ಹೇಳ್ಕೊಂಡು ಬಂದಿರುವಂತಹ ಒಂದು ರಿಲೇಷನ್ಶಿಪ್ ಆಗಿರೋದ್ರಿಂದ ಕಷ್ಟಗಳು ಜಾಸ್ತಿ, ಸ್ಟ್ರಗಲ್ಸ್ ಜಾಸ್ತಿ, ಪೇಯ್ನ್ ಜಾಸ್ತಿ. ಇದನ್ನು ನೀವು ಇಲ್ಲೇ ಕಟ್ ಮಾಡಿದ್ರೆ ನಿಮ್ಮ ರಿಲೇಷನ್ಶಿಪ್ಪು ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ನೀವು ಇಷ್ಟೊಂದು ಬೇಜಾರು ಅಥವಾ ದುಃಖನ ಅನುಭವಿಸೋದಕ್ಕಾಗಲ್ಲ. ಸೊ ಇದೇನಾದರೂ ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ನಿಮ್ಗೆ ಅನಿಸ್ತಾ ಇದೆ ಅಥವಾ ನಾನು ಹೇಳಿರೋದು ಆಗ್ತಿದೆ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಜೊತೆ ಶಾಶ್ವತವಾಗಿ ಇರೋದಕ್ಕಾಗಲ್ಲ. ಇವರು ಬರ್ತಾ ಇರ್ತಾರೆ, ಹೋಗ್ತಿರ್ತಾರೆ. ಬರೋದು ಹೊರೋದು ಮಾಡೋದ್ರಿಂದನೇ ನಿಮ್ಮ ಒಂದು ಆರೋಗ್ಯದ ಮೇಲೆ ನೀವು ತೊಂದರೆನ ತೊಗೊಳ್ತೀರಾ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಅಕ್ಸೆಪ್ಟ್ ಮಾಡಿ, ಈ ಪರ್ಸನ್ ಆ ಥರ ಇದ್ದಾರೆ ಅಂತ ಅಂದ್ಬಿಟ್ಟು ಅಕ್ಸೆಪ್ಟ್ ಮಾಡಿ. 8 ಆಫ್ ಕಪ್ಸ್ ಅಂತ ಅಂದರೆ ಅವ್ರಿಗೆ ಒಂಥರ ಏನೋ ಒಂಥರ ಎಂಪ್ಟಿನೆಸ್ ಅಥವಾ ಒಂದು ಕ್ರಾಸ್ ರೋಡ್ ಅಂತ ಅಂದರೆ ನೀವಿಲ್ದೇ ಅವ್ರಿಗೆ ಏನೋ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು ಅಥವಾ ಪ್ರಿಯಾರಿಟೀಸ್ ಆಗಿರ್ಬೋದು ಅಥವಾ ವ್ಯಕ್ತಿಗಳಾಗಿರ್ಬಹುದು ಅಥವಾ ವ್ಯಕ್ತಿತ್ವ ಆಗಿರ್ಬೋದು. ನೀವು ಯೋಚನೆ ಮಾಡ್ತಿರೋ ರೀತಿಯಲ್ಲಿ ಆ ವ್ಯಕ್ತಿ ಯೋಚನೆ ಮಾಡ್ತಿರಲ್ಲ, ಅವ್ರದ್ದೇ ಆದಂಥ ಒಂದು ಮನಸ್ಥಿತಿಯಲ್ಲಿ ಆ ಪರ್ಸನ್ ಯೋಚನೆ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಈ ಪರ್ಸನ್ನು ಕಾಯ ವಾಚ ಮನಸ್ಸ ಪ್ರೀತಿಸಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತೀರ. ಬಟ್ ಆ ಪರ್ಸನ್ ಬಂದು ಇಲ್ಲ, ನನ್ನ ಫ್ಯಾಮಿಲಿಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ನನಗೆ ಕಮಿಟ್ಮೆಂಟ್ ಇಷ್ಟ ಇಲ್ಲ, ನನಗೆ ಪ್ರೀತಿ ಇಷ್ಟ ಇಲ್ಲ, ನಾನು ಯಾವಾಗ್ಲೂ ಫ್ರೆಂಡ್ಲಿ ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ಆದರೆ ಫ್ರೆಂಡ್ಲಿ ಅಂದ್ಬಿಟ್ಟೆ ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ ಅವರು. ಬಟ್ ಅವರ ವೇ ಆಫ್ ಥಿಂಕಿಂಗೇ ಬೇರೆ. ಅವ್ರು ತುಂಬ ಪ್ರಾಕ್ಟಿಕಲ್ ಆಗಿ ಅವ್ರು ಈಸಿಯಾಗಿ ಲೆಟ್ ಗೋ ಮಾಡ್ಬೋದು. ಬಟ್ ನೀವು ಆ ಥರ ಇರಲ್ಲ. ಓಕೆ, ಸೊ 8 ಆಫ್ ಕಪ್ಸ್ ಅಂತ ಅಂದಾಗ ಅವರ ಒಂದು ಮನಸ್ಥಿತಿನೇ ಬೇರೆ, ನಿಮ್ಮ ಒಂದು ಮನಸ್ಥಿತಿನೇ ಬೇರೆ. ನಿಮ್ಮಿಬ್ಬರ ಮಧ್ಯ ಒಂದು ವೇ ಆಫ್ ಥಿಂಕಿಂಗ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಟ್ ಈ ಒಂದು 8 ಆಫ್ ಕಪ್ಸ್ ಅರ್ಥ ಏನು ಅಂದರೆ, ಯಾರು ನಿಮ್ಮನ್ನು ಬೇಡ ಅಂತ ಬಿಟ್ಟೋಗಿರ್ತಾರೆ ಅವರ ಒಂದು ದಿನ ನಿಮ್ಮ ಒಂದು ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅರ್ಥ ಆಗಿ ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ಬರುವಂತಹ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು. 10 ಆಫ್ ಪೆಂಟಿಕಲ್ಸ್ ಅಂದರೆ ಇಲ್ಲಿ ನೋಡ್ಬೋದು ಫ್ಯಾಮಿಲಿ ಫೋಟೋ ಇದೆ. ಸೊ ಫ್ಯಾಮಿಲಿ ಫೋಟೋ ಇದೆ ಅಂತ ಅಂದರೆ ಈ ಪರ್ಸನ್ ಮತ್ತೆ ಒಂದು ಸ್ಟೇಬಲ್ ಒಂದು ಫ್ಲರಿಶಿಂಗ್ ರಿಲೇಷನ್ಶಿಪ್ಗೆ ಬರಬೇಕು ಅಂತ ಅಂದ್ಕೊಳ್ತಾರೆ ಅಂತ ಅರ್ಥ. ನೀವು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಅವ್ರನ್ನ ಒಪ್ಪಿಸಿ ಮದುವೆ ಆಗೋ ಥರನೋ ಅಥವಾ ಅವರ ಫ್ಯಾಮಿಲಿನ ಒಪ್ಪಿಸಿ ಮದುವೆ ಆಗೋ ಥರನೋ ಅಥವಾ ನೀವಿಬ್ಬರು ಮತ್ತೆ ಒಂದು ಸ್ಟೇಬಲ್ ರಿಲೇಷನ್ಶಿಪ್ನ ಹೋಲ್ಡ್ ಮಾಡೋ ಥರ ಅಥವಾ ನಿಮ್ಮಿಬ್ಬರ ಮಧ್ಯ ಮತ್ತೆ ರಿಲೇಷನ್ಶಿಪ್ಪು ಕಂಟಿನ್ಯೂ ಆಗೋ ಥರ ಒಂದು ಫ್ರೆಶ್ ನ್ಯೂ ಬಿಗಿನಿಂಗ್ ಅಂತಲೂ ಹೇಳ್ತೀವಿ. 10 ಇಸ್ ಅ ಫ್ರೆಶ್ ನ್ಯೂ ಬಿಗಿನಿಂಗ್. ನಿಮ್ಮಿಬ್ಬರ ಮಧ್ಯೆ ಏನು ಎಂಡ್ ಆಗಿತ್ತೋ ಅದು ಮತ್ತೆ ರೀಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಆ್ಯಂಡ್ ದ ಡೆವಿಲ್ ಕಾರ್ಡ್. ಓಕೆ, 10 ಆಫ್ ಪೆಂಟಿಕಲ್ಸ್ ವಿತ್ ಡೆವಿಲ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಇಟ್ಸ್ ಅ ಡೆಡ್ಲಿ ಕಾಂಬಿನೇಷನ್. ಯಾಕೆ ಅಂತ ಅಂದರೆ ಇದೊಂಥರ ನೆಗೆಟಿವ್ ಕಾರ್ಡ್ ಕೂಡ.
ವೈ ಬಿಕಾಸ್ ಈ ಪರ್ಸನ್ ಯಾವಾಗ್ಲೂ ನಿಮ್ಮ ಮೇಲೆ ಒಂದು ಅಡಿಕ್ಷನ್ ಆಗಿರ್ತಾರೆ, ಒಂದು ಅಬ್ಸೆಷನ್ ಆಗಿರ್ತಾರೆ, ಒಂದು ಪ್ರೀತಿ ಅಂತ ನಿಮ್ಮ ಹತ್ರ ಜೊತೆಯಾಗಿರ್ತಾರೆ. ಬಟ್ ಕಮಿಟ್ಮೆಂಟ್ ಅಂತೂ ಕೊಡೋದಕ್ಕೆ ಆಗಲ್ಲ ಇವರು. ಆದರೆ ಈ ವ್ಯಕ್ತಿ ನಿಮ್ಮ ಜೊತೆ ಏನಾದರೂ ಇದ್ದಾರೆ ಅಂತ ಅಂದರೆ ಕೆಲವೊಂದ್ಸರಿ ನೀವು ಯೋಚನೆನೂ ಮಾಡಬೇಕಾಗತ್ತೆ, ಇದು ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿಯಿಂದನಾ ಅಥವಾ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕ ಅನ್ನೋ ಒಂದು ಮೈಂಡ್ಸೆಟ್ ಕೂಡ ನೀವು ಇಟ್ಕೊಂಡಿರಬೇಕು. ಯಾಕೆ ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಕನೆಕ್ಷನ್ಸ್ ಕೂಡ ಇರಬಹುದು ಅಂತ ಅನ್ನಿಸ್ತಾ ಇದೆ. ಮೂರನೇ ವ್ಯಕ್ತಿ ಅಂದರೆ ಅವ್ರಿಗೆ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಔಟ್ಸೈಡಲ್ಲಿ ಯಾರಾದರೂ ಆಗಿರ್ಬೋದು, ಅಥವಾ ನಿಮ್ಮನ್ನ ಬಿಟ್ಟೋಗೋದಕ್ಕೆ ಥರ್ಡ್ ಪಾರ್ಟಿ ಕೂಡ ರೀಸನ್ ಆಗಿರ್ಬೋದು. ಬಿಕಾಸ್ ಡೆವಿಲ್ ಕಾರ್ಡ್ ಇಸ್ ನಾಟ್ ಅ ಪಾಸಿಟಿವ್ ಕಾರ್ಡ್. ಸೊ ಇದು ಯಾವಾಗಲೂ ಹೇಳೋವಂಥ ವಿಚಾರ ಏನು ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಅಡಿಕ್ಷನ್ ಅಬ್ಸೆಷನ್ ಇದ್ರೂ ಕೂಡ ಅದು ನಾಟ್ ಟುವರ್ಡ್ಸ್ ಎಮೋಷನ್ಸ್, ಎಮೋಷನಲ್ ಆಗಿ ಫೀಲಿಂಗ್ಸ್ ಅಲ್ಲ, ಅದು ಬೇರೆ ಒಂದು ಮನಸ್ಥಿತಿನೂ ಕೂಡ ಈ ವ್ಯಕ್ತಿಯಲ್ಲಿ ಇರಬಹುದು. ಅದು ಈಗಲೂ ಇದೆ ನಿಮ್ಮ ಜೊತೆ. ಅವ್ರು ಏನಾದರೂ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಅಂದರೆ ಅವರು ಬರೀ ನಿಮ್ಮ ಜೊತೆ ಎಮೋಷನಲ್ ಆಗಿ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಳ್ಳಲ್ಲ, ಅವರು ದೈಹಿಕವಾಗಿ ಕೂಡ ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಕೂಡ ಅಂದ್ಕೋಬಹುದು ಅಂತ ಅಂದ್ಬಿಟ್ಟು. ಆ್ಯಂಡ್ ಅಗೇನ್ ಲಾಸ್ಟ್ ಕಾರ್ಡ್ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ನೈಟ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಕಪ್ಸ್ ಎರಡೂ ಒಟ್ಟೊಟ್ಟಿಗೆ ಬರ್ತಿದೆ ಅಂತ ಅಂದರೆ ಈ ಪರ್ಸನ್ಗೆ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು, ನಿಮ್ಮನ್ನು ಅವರು ಪ್ರೀತಿಸಬೇಕು, ಮತ್ತೆ ಈಗ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಸ್ಟಾರ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಅರ್ಥ. ಆದರೆ ನೈಟ್ ಆಫ್ ಕಪ್ಸ್ ಯೂಶ್ವಲಿ ಆ ಕೈಂಡ್ ಆಫ್ ಏನು ಹೇಳ್ತಾರೆ, ಲೇಟಾಗಿ ಆಗುವಂಥದ್ದು ವಿಚಾರಗಳು, ಲೇಟಾಗಿ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬರುವಂಥದ್ದು. ಸೊ ಈ ಒಂದು ವ್ಯಕ್ತಿಯ ರಾಶಿಗಳು ಬಂದು ಕನ್ಯಾ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕನ್ಯಾ ರಾಶಿ ಆಗಿರುತ್ತೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಒಂಥರ ಇಷ್ಟಪಟ್ಟರೆ ಒಂದು ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಬಂದು 11, 13, 8, 10, 15, 6, 7, 2, 11, 19 ಇಷ್ಟು ಡೇಟ್ ಆಫ್ ಬರ್ತ್ ಆಗಿರುತ್ತೆ ಅವ್ರದ್ದು. ಆ್ಯಂಡ್ ಅವರ ಇನಿಷಿಯಲ್ ಪ್ರಕಾರ HCAMETOPVN ಇಷ್ಟಾಗಿರುತ್ತೆ ಅವರ ಒಂದು ಇನಿಷಿಯಲ್ ಪ್ರಕಾರ ಈ ವ್ಯಕ್ತಿ. ಸೊ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಅವ್ರು ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಅವರು ನಿಮಗೆ ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅಂತಿದ್ದಾರೆ. ಬಟ್ ಅವ್ರಿಗೆ ಭಾವನೆಗಳಿದೆ, ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ನಿಮ್ಮನ್ನ ಅವರು ಲೆಟ್ ಗೋ ಮಾಡೋಕ್ಕಾಗ್ತಿಲ್ಲ, ಅವ್ರು ಇನ್ನೂ ನಿಮ್ಮ ಮೇಲೆ ಒಂದು ಪ್ರೀತಿ ಅನ್ನೋವಂಥದ್ದನ್ನು ಇಟ್ಕೊಂಡಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.